ಹಾಯ್ ಫ್ರೆಂಡ್ಸ್, ನಾವಿವತ್ತು ಸೋರೆಕಾಯಿ ಮೊಸರು ಸಾಂಬಾರು ಮಾಡೋದು ಹೇಗೆ ನೋಡೋಣ. ಇಂಗ್ರೀಡಿಯೆಂಟ್ಸ್: ಕೊತ್ತಂಬರಿ ಕಾಳು, ಬೆಳ್ಳುಳ್ಳಿ, ಜೀರಿಗೆ, ಸೋರೆಕಾಯಿ, 4-5 ಈರುಳ್ಳಿ. ನೆಕ್ಸ್ಟ್ ಸೋರೆಕಾಯಿ, ಇದು ನಮ್ಮ ಹೊಲದಲ್ಲಿ ಬೆಳೆದಿರೋ ಸೋರೆಕಾಯಿ. ಒಂದು 8-10 ಮೆಣಸಿನ್ಕಾಯಿನ ಬೇಯೋದಕ್ಕೆ ಹಾಕಬೇಕು ನೀರಲ್ಲಿ. ಈ ಕಡೆ ರೈಸ್ ರೆಡಿ ಆಗ್ತಿದೆ. ಸೋರೆಕಾಯಿ ಬೇಯೋ ಅಷ್ಟರಲ್ಲಿ ನಾವು ಸಾಂಬಾರಿಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಬೆಂದಿರೋ ಮೆಣಸಿನ್ಕಾಯಿ, ಕಡಲೆ, ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಕಾಳು, ಕೊತ್ತಂಬರಿ, ಜೀರಿಗೆ ಮಿಕ್ಸಿ ಮಾಡ್ಕೊಂಡ ತಕ್ಷಣ ಕೊತ್ತಂಬರಿನ ಲಾಸ್ಟಿಗೆ ಹಾಕಬೇಕು. ಲಾಸ್ಟ್ಗೆ ಹಾಕಿ 1 ರೌಂಡ್ ಅಷ್ಟೇ ನಾವು ಅಡುಗೆ ಆಗಿದ ತಕ್ಷಣ ವಿಭೂತಿ ಹಚ್ಚೋದು ನಮ್ಮ ಮನೇಲಿ ಸಂಸ್ಕೃತಿ. ನೆಕ್ಸ್ಟ್ ಸೋರೆಕಾಯಿ ಬೆಂದಿದೆನ ಚೆಕ್ ಮಾಡೋಣ. ಇನ್ನೊಂದು ಸ್ವಲ್ಪ ಬೇಯಬೇಕು. ಇನ್ನೊಂದು ಸ್ವಲ್ಪ ಬೇಯ್ದಂಗೆ ಉಪ್ಪು ಹಾಕಬೇಕು. ನೆಕ್ಸ್ಟ್ ರೈಸ್ ರೆಡಿಯಾಗಿದೆ. ಇದು ಮನೇಲಿ ಮಾಡಿರೋ ಮೊಸರು. ಹಾಲು ಸ್ವಲ್ಪ ಬಿಸಿ ಇರಬಾರ್ದು, ಸ್ವಲ್ಪ ಆರಿರಬೇಕು. ಆ ಥರ ಉಪ್ಪು ಹಾಕಿದರೆ ಮೊಸರು ಗಟ್ಟಿ ಆಗುತ್ತೆ. ನೆಕ್ಸ್ಟ್ ಮೊಸರು ಸೋಸ್ಕೊಳ್ಳೋಣ. ನೆಕ್ಸ್ಟ್ ಸೋಸ್ಕೊಂಡಿರೋ ಮೊಸರಿಗೆ ಈರುಳ್ಳಿ ಮತ್ತು ಮಿಕ್ಸಿ ಮಾಡಿರುವಂಥ ಮೆಣಸಿನ್ಕಾಯಿ, ಖಾರ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು, ಇವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸೋರೆಕಾಯಿ ಮೊಸರು ಸಾಂಬಾರು ರೆಡಿ ಆಗುತ್ತೆ. ಈ ಸಾಂಬಾರು ಬೇಸಿಗೆ ಕಾಲದಲ್ಲಿ ಅಥವಾ ಸಮ್ಮರಲ್ಲಿ ಮಧ್ಯಾಹ್ನ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿ